ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ನಿಮಗೇನಾದರೂ ರಂಗೋಲಿ ಎಳೆ ಹಾಕಲು ಬರ್ತಾ ಇಲ್ಲ ಅಂದರೆ ನೀವು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ಯಾಕೆ ಅಂದರೆ ಈ ವಿಡಿಯೋದಲ್ಲಿ ನೋಡಿ, ಈ ರೀತಿ ನಿಮಗೇನಾದರೂ ರಂಗೋಲಿ ಎಳೆನ ಬಿಡಲಿಕ್ಕೆ ಬರಲಿಲ್ಲ ಅಂದರೆ ಚಿಂತೆ ಮಾಡಬೇಕಾಗಿಲ್ಲ. ನಾನು ತುಂಬಾ ಈಸಿಯಾಗಿ ರಂಗೋಲಿನ ಹೇಗೆ ಹಾಕ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚಿಕ್ಕ ಪುಟ್ಟ ರಂಗೋಲಿ ಆಗಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಹಾಕುವಂತಹ ದೊಡ್ಡ ದೊಡ್ಡ ರಂಗೋಲಿ ಆಗಲಿ, ಇವುಗಳನ್ನು ಬಿಡಲಿಕ್ಕೆ ಆಸೆ ಆದರೆ ನಮಗೆ ಈ ರೀತಿ ಎಳೆ ಹಾಕಲಿಕ್ಕೆ ಬರೋದಿಲ್ಲ ಅನ್ನೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ನೋಡಿ, ಕೈಯಲ್ಲಿ ಈ ರೀತಿ ನಿಮಗೆ ಎಳೆ ಹಾಕಲಿಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಬ್ಯೂಟಿಫುಲ್ ಆದಂತಹ ರಂಗೋಲಿನ ಹಾಕಬಹುದು. ಅದು ಹೇಗೆ ಅನ್ನೋದನ್ನು ನೀವು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಎರಡು ವಿಧದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಹೇಗೆ ಈಸಿಯಾಗಿ ರಂಗೋಲಿನ ಹಾಕಬಹುದು ಅಂತ. ನೋಡಿ, ಈಗ ನೀವೇನು ಮಾಡಬೇಕು, ಸ್ವಲ್ಪ ರಂಗೋಲಿ ಪುಡಿನ ತಗೊಳ್ಳಿ. ನೋಡಿ, ಈ ರೀತಿ ತೊಗೊಂಡ್ಬಿಟ್ಟು ಹೀಗೆ ಒಂದು ಡಾಟ್ ಥರ ನೀವು ದೊಡ್ಡದಾಗಿರುವ ಡಾಟ್ ಥರ ಹಾಕಿ. ನಂತರ ಅದನ್ನು ಹೀಗೆ ಸರ್ಕಲ್ ಥರ ನೀವು ನಿಧಾನಕ್ಕೆ ಲೈಟಾಗಿ ಮಾಡಬೇಕು. ನಂತರ ನೋಡಿ, ನಾನು ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ನೋಡಿ ಈ ಕೈಯಿಂದನೇ ಸ್ವಲ್ಪ ಹೀಗೆ ಸರಿಸಿದ್ರೆ ಸಾಕಾಗುತ್ತೆ. ನೀವು ಎಳೆನ ಹಾಕಲಿಕ್ಕೆ ಬರಲ್ಲ ಅನ್ನೋರು ಕೂಡ, ಚಿಕ್ಕ ಮಕ್ಕಳು ಕೂಡ ಇದನ್ನು ಈಸಿಯಾಗಿ ಬರೀಬಹುದು. ಅಷ್ಟು ಈಸಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಇವಾಗ ರೆಡಿ ಆಯಿತು ಅಂತ ಹೇಳಿ ಅಲ್ವಾ. ನೋಡಿ, ಮಿಡಲ್ನಲ್ಲೂ ಕೂಡ ಸ್ವಲ್ಪ ನಾನು ರಂಗೋಲಿ ಪುಡಿನ ಹಾಕಿಬಿಟ್ಟು ಅದನ್ನು ಈ ರೀತಿ ಸರ್ಕಲ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿಯೇ ಕಲರಲ್ಲೂ ಕೂಡ ನೀವು ಮಾಡಬಹುದು. ಕಲರಿನ ರಂಗೋಲಿ ಪುಡಿ ಇರುತ್ತಲ್ವ, ಅದನ್ನು ನೀವು ಯೂಸ್ ಮಾಡಿಕೊಂಡು ಇದೇ ರೀತಿಯೇ ನೀವು ಕಲರ್ ಆಗಿರುವಂತಹ ರಂಗೋಲಿನ ಹಾಕಬಹುದು. ನಂತರ ಲೀಫ್ ಥರ ನಮಗೆ ಡಿಸೈನ್ ಬೇಕು ಅನ್ನೋರು ನೋಡಿ, ಈಗ ನಾನು ಈ ರೀತಿ ರಂಗೋಲಿನ ಪುಡಿನ ಹಾಕ್ಕೊಂಡಿದ್ದೀನಲ್ವ, ಇದನ್ನು ನೀವು ನೋಡಿ ಹೀಗೆ ಜಸ್ಟ್ ಹೀಗೆ ಕೈಯಿಂದ ನೀವು ಮೂವ್ ಮಾಡ್ತಾ ಬಂದರೆ ಸಾಕು. ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ನೋಡಿ ಆ ರೀತಿ ಡಿಸೈನಲ್ಲಿ ರೆಡಿ ಆಗಿಬಿಡುತ್ತೆ. ನೋಡ್ತಿರ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿರುವಂತಹ ಲೀಫ್ ಕೂಡ ರೆಡಿ ಆಯಿತು ಅಂತ ಹೇಳಿ. ನೋಡಿ, ಎಲೆ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ರಂಗೋಲಿ. ನೀವು ಊಹೆ ಕೂಡ ಮಾಡಿರೋಕ್ಕಿಲ್ಲ, ಇಷ್ಟು ಚೆನ್ನಾಗಿ ನಾವು ಆರಾಮಾಗಿ ಈಸಿಯಾಗಿ ಒಂದು 15 ಸೆಕೆಂಡಲ್ಲಿ ನಾವು ಬಿಡಿಸ್ಬಿಡ್ಬೋದಲ್ವಾ ಅಂತ ಹೇಳಿ ನೀವು ಅಂದ್ಕೊಂಡಿರ್ಬೋದು ಅಲ್ವಾ. ಇವಾಗ ನೋಡಿ, ರಂಗೋಲಿ ನನಗೆ ಹಾಕಲಿಕ್ಕೆ ಇಷ್ಟ ಆದರೆ ನಂಗೆ ಹಾಕೋದಕ್ಕೆ ಬರೋದಿಲ್ಲಲ್ಲ ಅಂತ ಹೇಳಿ ಕೊರಗೋದು ಬೇಕಾಗಿಲ್ಲ. ನಾನು ಈಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕಲ್ತ್ಕೊಂಡ್ರೆ ನಿಮಗೆ ಬೇಕಾದ ಡಿಸೈನಲ್ಲಿ ನೀವೇ ಈ ರೀತಿ ಮಾಡ್ಕೋಬಹುದು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ವೆರೈಟಿ ನಾನು ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಚೆನ್ನಾಗಿ ಡಿಸೈನ್ ಬಂದರೆ ನೀವು ಅವುಗಳನ್ನು ಬಿಡಿಸಬಹುದು. ನೋಡಿ, ಇವಾಗ ನಾನು ಇನ್ನೂ ಕೂಡ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಹೊಸ್ಲಿಗೆ ಹಾಕಲಿಕ್ಕೆ ಬಾರ್ಡರ್ ಥರ ಬಿಡಿಸ್ಬೇಕು ಅಂದರೆ ಈ ರೀತಿ ನಾನು ಈಗೇನು ರಂಗೋಲಿ ಪುಡಿನ ಹಾಕ್ತಿದ್ದೀನಲ್ಲ ಆ ಥರ ನೀವು ಕಲರಲ್ಲಿ ನೀವು ಪೂರ್ತಿಯಾಗಿ ಹೊಸ್ಲಿಗೆ ಹೀಗೆ ಹಾಕಿಬಿಟ್ಟು ನಂತರ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಬರೀಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಅಟ್ರ್ಯಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ನೋಡ್ತಿರ್ಬೋದು ಇವಾಗ ಫುಲ್ ನಾನು ರಂಗೋಲಿ ಪುಡಿನ ಈ ರೀತಿ ಹಾಕ್ಕೊಂಡಿದ್ದೀನಿ. ನಂತರ ಅದರ ಮಿಡಲ್ನಲ್ಲಿ ನೋಡಿ ಹೀಗೆ ರೌಂಡ್ ಈ ಚಕ್ಕಲಿ ಶೇಪಲ್ಲಿ ನಾನು ಈ ರೀತಿ ಇದನ್ನು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಏನಾಯ್ತಲ್ಲ, ಪೆನ್ನಲ್ಲಿ ರಂಗೋಲಿನ ಬಿಡಲಿಕ್ಕೆ ಬರುತ್ತೆ ಆದರೆ ಕೈಯಲ್ಲಿ ರಂಗೋಲಿನ ಹೀಗೆ ಎಳೆ ಬಿಡಲಿಕ್ಕೆ ಆಗೋದೇ ಇಲ್ಲ. ಅಂಥವ್ರು ಕಷ್ಟಪಡೋದೇ ಬೇಕಾಗಿಲ್ಲ. ನೋಡಿ, ಈ ರೀತಿ ನೀವು ಆರಾಮಾಗಿ ರಂಗೋಲಿನ ಹಾಕೋಬೋದು. ಅಥವಾ ಈ ರೀತಿ ಹಾಕಾದ್ಮೇಲೆ ಒಳಗಡೆ ನೀವು ಕಲರಿನ ರಂಗೋಲಿ ಪುಡಿನ ಕೂಡ ನೀವು ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಒಂದು ಡಿಸೈನ್ ಮಾಡ್ತಾ ಹೋದರೆ ಆಯ್ತಲ್ಲ, ತುಂಬ ವೆರೈಟಿ ಡಿಸೈನು ನಿಮಗೆ ಆಮೇಲೆ ಹೊಳೆಯುತ್ತೆಯೋ ಈ ಥರ ಮಾಡ್ಬೋದು ಅಂತ ಹೇಳಿ ನೀವೇ ಕೂಡ ಆಮೇಲೆ ಕಲ್ತ್ಕೊಳ್ತೀರಾ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಇವಾಗ ನೋಡಿ, ದೇವರ ಮನೆಯಲ್ಲಿ ಚಿಕ್ಕ ರಂಗೋಲಿನ ಹಾಕಬೇಕಾಗತ್ತೆ ಆದರೆ ನನಗೆ ಎಳೆ ಬಿಡಲಿಕ್ಕೆ ಬರೋದಿಲ್ಲಲ್ಲ ಅನ್ನೋರು, ಯಾರಾದರೂ ರಂಗೋಲಿ ಬಿಡಲಿಕ್ಕೆ ಬಿಗಿನರ್ಸ್ ಇರ್ತಾರಲ್ವ, ಅಂಥವರು ನೀವು ಈ ಥರ ನೀವು ರಂಗೋಲಿನ ಹಾಕಬಹುದು. ಈಸಿಯಾಗಿ, ಬಹಳನೇ ಈಸಿಯಾಗಿ ಒಂದೇ ಥರ ನೀವು ನೀಟಾಗಿ ಹಾಕಬಹುದು. ನೋಡಿ, ನೀವು ನೋಡ್ತಿರ್ಬೋದು ಎಳೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆ ಫ್ಲವರಲ್ಲಿ.
ನೀವೆಲ್ಲ ಯಾವ ರೀತಿ ಟೆಕ್ನಿಕನ್ನು ಬಳಸ್ತೀರಾ ರಂಗೋಲಿ ಹಾಕಲಿಕ್ಕೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ. ಹಾಗೆಯೇ ಈ ರೀತಿ ಕೈಯಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ನಿಮಗೆಲ್ಲ ಇನ್ನೂ ಈಸಿ ಆಗಲಿಕ್ಕೆ ನಾನು ಇನ್ನೊಂದು ರೀತಿಯ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ನಿಮಗೆ ಇನ್ಯಾವ ರೀತಿ ನೀವು ರಂಗೋಲಿನ ಈಸಿಯಾಗಿ ಹಾಕಬಹುದು ಅಂತ ಕೂಡ ಮುಂದೆ ತಿಳಿಸಿದ್ದೀನಿ. ಸೊ ಎಂಡ್ವರೆಗೂ ನೋಡಿ. ಪೆನ್ನಲ್ಲಿ ನಮಗೆ ರಂಗೋಲಿ ಹಾಕಲಿಕ್ಕೆ ಬರುತ್ತೆ, ಆದರೆ ಕೈಯಲ್ಲಿ ನಮಗೆ ರಂಗೋಲಿ ಬಿಡಿಸ್ಲಿಕ್ಕೆ ತುಂಬಾ ಕಷ್ಟ ಅನ್ನೋರು ನೀವು ಪೆನ್ನಲ್ಲೇ ಆರಾಮಾಗಿ ರಂಗೋಲಿನ ಹಾಕಬಹುದು. ಹೇಗಪ್ಪ ನೆಲದ ಮೇಲೆ ಪೆನ್ನಲ್ಲಿ ಹೇಗೆ ಹಾಕೋಕ್ಕಾಗತ್ತೆ ಅಂತ ಹೇಳಿ ಅನ್ಕೋತಿದ್ದೀರಾ? ವಿಡಿಯೋನ ಎಂಡ್ವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಇದ್ದರೆ ಸಾಕು, ಸಲೀಸಾಗಿ ಆರಾಮಾಗಿ ನೀವು ಫಟಾಫಟ್ ಅಂತ ಹೇಳಿ ಚಂದವಾಗಿರುವಂತಹ ರಂಗೋಲಿನ ಬಿಡಿಸ್ಬಹುದು. ನೋಡಿ, ಕೆಲವರಿಗೆ ಪೆನ್ನಲ್ಲಿ ರಂಗೋಲಿನ ಬಿಡಿಸ್ಲಿಕ್ಕೆ ಬರುತ್ತೆ, ಆದರೆ ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ಹಾಕಲಿಕ್ಕೆ ಬರೋದಿಲ್ಲ. ಕೈಯಲ್ಲಿ ಹಾಗೆ ರಂಗೋಲಿ ಹಾಕಲಿಕ್ಕೆ ಕೆಲವರು ಕಷ್ಟಪಡ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಅಂತೂ ತುಂಬಾ ಹೇಳಿ ಮಾಡಿಸಿರೋದು ಅಂತ ಹೇಳ್ಬಹುದು. ನೋಡಿ, ಒಂದು ಪೆನ್ ಇದ್ದರೆ ಸಾಕು, ಅದರಿಂದ ಎಷ್ಟು ಸಲೀಸಾಗಿ ನಾವು ಫಟಾಫಟ್ ಅಂತ ಹೇಳಿ ನಮಗೆ ಬೇಕಾದ ಡಿಸೈನಲ್ಲಿ ನಾವು ರಂಗೋಲಿನ ಹಾಕೋಬಹುದು. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಪೆನ್ನಿನ ರಿಫಿಲನ್ನು ತೆಗೆದುಬಿಟ್ಟು ನೋಡಿ, ಇದಿಷ್ಟೇ ಇದ್ದರೆ ಸಾಕು, ನಮಗೆ ಪೆನ್ನಿನ ರಿಫಿಲ್ ಬೇಡ. ನೋಡಿ, ಹೀಗೆ ಖಾಲಿ ಪೆನ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ನೋಡಿ ಪೆನ್ನಿನ ರಿಫಿಲನ್ನು ತೆಗೆದಿದ್ದೀನಿ. ನೋಡಿ, ಈ ಖಾಲಿ ಪೆನ್ನನ್ನು ಏನು ಮಾಡ್ಬೋದು, ಏನಿದು ರಿಫಿಲ್ ಇಲ್ಲ ಏನೂ ಇಲ್ಲ, ಹೇಗೆ ಇದರಿಂದ ನಾವು ರಂಗೋಲಿ ಬಿಡಿಸಬಹುದು ಅಂತ ಹೇಳ್ತಿದ್ದೀರಾ? ವೇಟ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಆಗ ನಿಮಗೆ ತಿಳಿಯುತ್ತೆ. ತುಂಬಾ ಯೂಸ್ ಆಗುತ್ತೆ. ರಂಗೋಲಿ ಬರದೇ ಇರೋರು ಕೂಡ ಆರಾಮಾಗಿ ರಂಗೋಲಿನ ಹಾಕಿ ಬಿಡ್ಬೋದು. ನೋಡಿ, ಅದಕ್ಕಾಗಿ ನಾವಿಲ್ಲಿ ತೊಗೊಂಡಿರೋದು ಒಂದು ರಿಫಿಲ್ ಇಲ್ಲದೆ ಇರುವಂತಹ ಖಾಲಿ ಪೆನ್ನು. ಈ ಪೆನ್ನಿಗೆ ನೀವೇನು ಮಾಡಬೇಕು, ಈಗ ರಂಗೋಲಿ ಪುಡಿನ ಇದಕ್ಕೆ ಹಾಕೋಬೇಕು. ನೋಡಿ, ರಂಗೋಲಿ ಪುಡಿನ ಹಾಕಲಿಕ್ಕೆ ಕೆಳಗಡೆ ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ, ಚೆಲ್ಲಬಾರ್ದಲ್ವ, ಹಾಗಾಗಿ ಒಂದು ತಟ್ಟೆನ ಇಟ್ಕೊಂಡ್ಬಿಟ್ಟು ನಂತರ ಈ ಪೆನ್ನಿಗೆ ನೀವು ರಂಗೋಲಿ ಪುಡಿನ ತುಂಬಿಸ್ಕೊಳ್ಳಿ. ಪೂರ್ತಿ ಅದ ಪೆನ್ನಿಗೆ ನೀವು ಹೀಗೆ ರಂಗೋಲಿ ಪುಡಿನ ತುಂಬಿಸ್ಕೊಂಡ್ರೆ ನೀವು ದೇವ್ರ ಮನೆಯಲ್ಲಿ ಆರಾಮಾಗಿ ನೀವು ರಂಗೋಲಿನ ಹಾಕ್ಬೋದು. ಹೊಸ್ತಲಿಗೆ ಹಾಕುವಷ್ಟಂತೂ ಒಂದು ಸರಿಗೆ ಆಗುತ್ತೆ. ನೋಡಿ, ಈ ರೀತಿ ಫುಲ್ ನಾನು ರಂಗೋಲಿ ಪುಡಿನ ಈ ಖಾಲಿಯಾಗಿರುವಂತಹ ಪೆನ್ನಿಗೆ ತುಂಬಿಸ್ತಾ ಇದ್ದೀನಿ. ಈ ರೀತಿ ತುಂಬಿಸಿ ಆದಮೇಲೆ ನಂತರ ಇದನ್ನು ಕ್ಲೋಸ್ ಮಾಡಿಬಿಡಿ. ಹೀಗೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ನೋಡಿ, ಇವಾಗ ಮ್ಯಾಜಿಕ್ ಥರ ಫಟಾಫಟ್ ಅಂತ ಹೇಳಿ ಎಷ್ಟು ಚೆನ್ನಾಗಿ ಒಂದೇ ಅಳತೆಯಲ್ಲಿ ಎಳೆಗಳು ಕೂಡ ಬರುತ್ತೆ. ಅಷ್ಟು ಚೆನ್ನಾಗಿ ರಂಗೋಲಿ ಬರುತ್ತೆ. ನೀವು ನೋಡ್ತಿರ್ಬೋದು, ನೀವು ಪೇಪರಲ್ಲಿ ಹೇಗೆ ಬರೀತೀರಲ್ವಾ ಪೆನ್ನಿಂದ ರಂಗೋಲಿನ, ಅದೇ ರೀತಿಯೇ ನೋಡಿ ಫ್ಲೋರ್ ಮೇಲೆ ನೀಟಾಗಿ ಹೀಗೆ ಬರೆದು ಬಿಡ್ಬೋದು. ನೋಡಿ, ಹೀಗೆ ಫ್ಲೋರ್ ನೋಡಿ ಒಂದೇ ಅಳತೆಯಲ್ಲೇ ಬಂದಿದೆ. ನೀವು ಪೇಪರಲ್ಲಿ ಹೇಗೆ ಬರಿತೀರಲ್ವ ಅದೇ ರೀತಿಯೇ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಬರೆದು ಬಿಡ್ಬೋದು. ತುಂಬ ಚೆನ್ನಾಗಾಗತ್ತೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ನೋಡಿ ಒಂದೇ ಅಳತೆಯಲ್ಲಿ ಹೇಗೆ ಎಳೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ನಾನಿಲ್ಲಿ ಸಿಂಪಲ್ ಆಗಿರುವಂತಹ ಡಿಸೈನನ್ನು ತೋರಿಸಿದ್ದೀನಿ. ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ರಂಗೋಲಿನ ಬರ್ಕೋಬಹುದು. ಬೆಳಗ್ಗೆ ಗಡಿಬಿಡಿ ಇರುತ್ತೆ, ಅಂಥ ಟೈಮಲ್ಲಿ ನಿಮಗೆ ರಂಗೋಲಿ ಹಾಕಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಅಲ್ಲೇ ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ನೋಡಿ, ಈ ರೀತಿ ಪೆನ್ನಿಗೆ ಹಾಕ್ಕೊಂಡ್ಬಿಟ್ರೆ ನೋಡಿ ಸ್ಟಾರ್ ಶೇಪಲ್ಲಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ಈ ರೀತಿ ನೀವು ದೇವ್ರ ಮನೆ ಬಾಗಿಲಿಗೆ ಅಥವಾ ಹೊಸ್ತಲಿನ ಮೇಲೆ ಅಥವಾ ಪಕ್ಕದಲ್ಲಿ ಈ ರೀತಿ ನೀವು ಆರಾಮಾಗಿ ಬರ್ಕೋಬಹುದು. ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನೀಗ ಮೇಲ್ಗಡೆ ಡಿಸೈನನ್ನು ಬರೆದಿದ್ದೀನಿ, ಕೆಳಗಡೆ ಕೂಡ ಒಂದು ಸ್ಟಾರನ್ನು ಮಾಡಿದ್ದೀನಿ. ಅಥವಾ ನೀವು ದೇವ್ರ ಮನೆಯಲ್ಲಿ ಹಾಕುವಾಗ ಓಮು, ಶ್ರೀ, ಸ್ವಸ್ತಿಕು ಇದೆಲ್ಲ ಬರೀತೀರಲ್ವ, ಕೆಲವರು ಸಲೀಸಾಗಿ ಪೆನ್ನಲ್ಲಿ ರಂಗೋಲಿ ಹಾಕಿಬಿಡ್ತಾರೆ. ಆದರೆ ಈ ರೀತಿ ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ರಂಗೋಲಿ ಹಾಕಲಿಕ್ಕೆ ಆಗೋದಿಲ್ಲ. ಅಂಥವರು ನೋಡಿ ಹೀಗೆ ಬಳಸಬಹುದು. ತುಂಬಾ ಚೆನ್ನಾಗಾಗುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಸೇಮ್ ಪೆನ್ನಲ್ಲಿ ನಾವು ಹೇಗೆ ಬರಿತೀವಲ್ವ ಅದೇ ರೀತಿಯೇ ಆಯಿತು ಅಲ್ವಾ? ನೋಡಿ, ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಸಲೀಸಾಗಿ ನೀವು ಹಾಕ್ಕೊಂಡು ಬಿಡಬಹುದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಾನಿಲ್ಲಿ ಸಿಂಪಲ್ಲಾಗಿ ಡಿಸೈನ್ಗಳನ್ನು ತೋರಿಸಿದ್ದೀನಿ. ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಬಂದರೆ
ಅವುಗಳನ್ನು ನೀವು ದೇವ್ರ ಮನೆಗೆ ಅಥವಾ ಹೊಸ್ತಲಿಗೆ ನೀವು ಹಾಕಬಹುದು. ನಿಮಗೆ ಕಲರಲ್ಲಿ ಹಾಕಬೇಕು ಅಂದರೆ ನೀವು ಆ ಪೆನ್ನಲ್ಲಿ ಕಲರಿನ ರಂಗೋಲಿ ಪುಡಿ ಇರುತ್ತಲ್ವ ಅದನ್ನು ಹಾಕಿಬಿಟ್ಟು ನೀವು ಕಲರಲ್ಲಿ ಕೂಡ ರಂಗೋಲಿನ ಈ ರೀತಿ ಹಾಕೋಬಹುದು. ಹಬ್ಬಗಳಲ್ಲೂ ಕೂಡ ನೀವು ಈ ರೀತಿ ಹಾಕೊಂಡ್ಬಿಟ್ಟು ಒಂದೇ ಥರದ ಎಳೆಯಲ್ಲಿ ನೀವು ಸ್ವಲ್ಪ ದಪ್ಪ ಸಣ್ಣ ಬರೋದೇ ಇಲ್ಲ, ತುಂಬ ನೀಟಾಗಿ ಬರುತ್ತೆ. ಆ ರೀತಿ ಬರಬೇಕು ಅಂದರೆ ನೀವೇನು ಮಾಡಬೇಕು, ಪೆನ್ನಲ್ಲಿ ನೀವು ಈ ರೀತಿ ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ರಂಗೋಲಿನ ಬರ್ಕೋಬಹುದು. ಅಥವಾ ಪೆನ್ನಿಗೆ ಸ್ವಲ್ಪನೇ ನಾವು ಹಾಕ್ತಾನೆ ಇರಬೇಕು ರಂಗೋಲಿ ಪುಡಿನ. ಇದನ್ನು ಯಾರು ಮಾಡ್ತಾರಪ್ಪ ತಲೆನೋವು ಅನ್ನೋರು ನೀವೇನು ಮಾಡಬಹುದು ಅಂದರೆ ಚಿಕ್ಕದಾಗಿರುವಂತಹ ಬಾಟಲ್ನ ತೊಗೊಂಡ್ಬಿಟ್ಟು ಅದಕ್ಕೆ ನೀವು ರಂಗೋಲಿ ಪುಡಿನ ತುಂಬಿಸ್ಕೊಂಡು ಹಾಗೆಯೇ ಅದರ ಬಾಟಲಿನ ಕ್ಯಾಪಿಗೆ ಒಂದು ಹೋಲ್ ಮಾಡಿಕೊಂಡು ಅದಕ್ಕೆ ನೀವು ಈ ರೀತಿ ಪೆನ್ನನ್ನು ಸಿಗಿಸಿ ನೀವು ರಂಗೋಲಿನ ಹಾಕಬಹುದು. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅಥವಾ ಗಮ್ ಬಾಟಲ್ ಇರುತ್ತಲ್ಲ, ಅಥವಾ ಈ ಮಿಷನ್ನಿಗೆ ಆಯಿಲ್ ಎಲ್ಲ ಹಾಕ್ತಾರಲ್ವ ಅದಿರುತ್ತಲ್ವ, ಅದ ಬಾಟಲಿಗೂ ಕೂಡ ನೀವು ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ರಂಗೋಲಿನ ಹಾಕ್ಬೋದು. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಎಳೆ ಎಲ್ಲ ನೀಟಾಗಿ ಬರುತ್ತೆ. ಬೆಳಗ್ಗೆ ಗಡಿಬಿಡಿಲಿ ರಂಗೋಲಿ ಹಾಕಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ರಂಗೋಲಿ ಪೆನ್ನಲ್ಲಾದರೆ ಬಿಡ್ಬೋದಿತ್ತು, ಆದರೆ ರಂಗೋಲಿ ಪುಡಿಯಿಂದ ಕೈಯಲ್ಲಿ ಬಿಡೋದು ಕಷ್ಟ ಆಗುತ್ತೆ ಅನ್ನೋರು ನೀವು ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.